Good evening, everybody. Thank you so much for making it today. And today's day is very special for each one of us because this is the first show of Fiddlitter's Gallery for 2021. And this is the inaugural evening ceremony for the Nirvana, the Mindful Strokes. So all the paintings that are displayed today have been created by our very own chief artist, Mr. Kote Gadde Ravi. And we are very happy and privileged to have his paintings displayed for the next 7 days. And we've had many such exhibitions in the previous years wherein we've incorporated other budding artists as well, and we had a couple of shows for them as well. But this year is going to be very special because it's a great start for us with our own chief artist, right? And I'd like to also welcome our prestigious chief guest for this evening. I'd like to welcome Mr. Santosh Mahalingam, MD Marshek Global Service India. Matangavadana Ananda Sadana Mahaganapate He Shivanandana Mahaganapate He Shivanandana. So moving on, we'll have the catalog release now. I request the chief guest to please rise. ವೇದಿಕೆ ಮೇಲಿರುವಂತಹ ಗಣ್ಯರೇ, ಕಲಾಭಿಮಾನಿಗಳೇ, ಕಲಾ ಪ್ರೋತ್ಸಾಹಿಗಳೇ ಹಾಗೂ ನನ್ನ ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ಈ ಶುಭ ಸಂಜೆಯ ನನ್ನ ಆಧಾರದ ನಮಸ್ಕಾರಗಳು. ಬದುಕೊಂದು ದೊರಕಿತ್ತು ಬೇರೆಯವರ ಬಾಳಲ್ಲಿ ಉಳಿತಾಗಲಿ ಎಂದು, ಬದುಕೊಂದು ದೊರಕಿತ್ತು ಬೇರೆಯವರ ಬಾಳಿಗೆ ಉಳಿತಾಗಲೆಂದು, ಆದರೆ ಸಮಯ ಸರಿದು ಹೋಯಿತು ಕಾಗದದ ತುಂಡುಗಳಿಸೋದ್ರಲ್ಲಿ. ಕೊನೆಯ ಉಡುಗೆಯಲ್ಲಿ ಜೇಬಿಲ್ಲ, ಮಶಾಣದಲ್ಲಿ ತಿಜೋರಿ ಇಲ್ಲ, ಯಮದೂತರೋ ಲಂಚವನ್ನು ಮುಟ್ಟೋದೇ ಇಲ್ಲ. ಆದರೆ ಈ ಗಳಿಸಿದ್ದು ಹಣವೆಲ್ಲ ಇನ್ಯಾರಿಗೆ ಎನ್ನುವ ಭಾಗಶಃ ಬದುಕಿನ ಅತಿದೊಡ್ಡ ಸತ್ಯ ನಮ್ಮ ಫಿಡೆಲಿಟೀಸ್ ಕಾರ್ಪ್ನ ಸಂಸ್ಥಾಪಕ ನಿರ್ದೇಶಕರಾದಂಥ ಅಚ್ಯುತ್ ಗೌಡರಿಗೆ ಸುಮಾರು 2014ರಲ್ಲೇ ಭಾಳ ಚೆನ್ನಾಗಿ ಕರಗತವಾಗಿತ್ತು. ಯಾಕೆ ಈ ಕವಿವಾಣಿ ನೆನಪಾಯಿತು ಅಂದರೆ 2013ರಲ್ಲಿ ಫಿಡೆಲಿಟೀಸ್ ಕಾರ್ಪ್ ಅನ್ನುವ ಒಂದು ವಾಣಿಜ್ಯ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ತದನಂತರ 2014ರಲ್ಲೇ ಈ ಕವಿವಾಣಿಯಂತೆ ಬರೀ ನಾನು ಕಮರ್ಷಿಯಲ್ ಆಗಿ ಬದುಕನ್ನು ಮುಡಿಪಾಗಿಟ್ಟರೆ ಸಮಾಜ ಸೇವೆಯನ್ನು ಮಾಡೋದು ಯಾವಾಗ ಅಂಥೇಳಿ ಶಿಲ್ಪಾ ಫೌಂಡೇಶನ್ ಅನ್ನೋದನ್ನು ಪ್ರಾರಂಭ ಮಾಡ್ತಾರೆ. ಅದೇ ದಿನ ಆ ಶಿಲ್ಪಾ ಫೌಂಡೇಶನ್ಗೆ ಸಮಾಜಮುಖಿ ಕೆಲಸವನ್ನು ಮಾಡೋದು, ಇನ್ನೊಬ್ಬರ ಹತ್ರ ಹೋಗಿ ಪದೇ ಪದೇ ಹಣವನ್ನು ಸಂಗ್ರಹ ಮಾಡೋದು ಒಳ್ಳೆಯದಲ್ಲ, ಸಮಾಜದ ಕೆಲಸವನ್ನು ತನ್ಮೂಲಕನೇ ಮಾಡಬೇಕು, ಅದು ಸಶಕ್ತವಾಗಿರಬೇಕು ಅಂತ ಹೇಳಿ ಫಿಡೆಲಿಟೀಸ್ ಗ್ಯಾಲರಿಯನ್ನು ಹುಟ್ಟಾಕ್ತಾರೆ. ಈ ಫಿಡೆಲಿಟೀಸ್ ಗ್ಯಾಲರಿಯಲ್ಲಿ ಬಂದಂಥ 35% ಶಿಲ್ಪಾ ಫೌಂಡೇಶನ್ಗೆ ಹಾಕಿ ಅದರ ಮೂಲಕ ಸಮಾಜಮುಖಿಯಾದ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈಗಾಗಲೇ ಮಲೆನಾಡಿನ ಸುಮಾರು 24 ಗ್ರಾಮೀಣ ಶಾಲೆಗಳಲ್ಲಿ ಅಲ್ಲಿನ ಟೆಕ್ನಾಲಜಿಗಳನ್ನು ಇಂಪ್ರೂವ್ ಮಾಡುವ ಸಲುವಾಗಿ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 97ಕ್ಕೂ ಹೆಚ್ಚು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ. ಹಾಗೂ ಇದೇ ಥರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಸಕಾರಾತ್ಮಕವಾದಂಥ ಕೆಲಸವನ್ನು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳಿಗೆ ನಾವು ಶಿಲ್ಪಾ ಫೌಂಡೇಶನ್ ವತಿಯಿಂದ ಮಾಡ್ತಾ ಬಂದಿದ್ದೀವಿ. ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಲೇಔಟ್ನಲ್ಲಿರುವಂತಹ ಒಂದು BBMP ಶಾಲೆಯನ್ನು ಅದಕ್ಕೆ ನಾವು ಪುನರ್ಜೀವನ ಕೊಟ್ವಿ ಅಂತಲೇ ಹೇಳಬೇಕಾಗ್ತದೆ. ಯಾಕಂದರೆ BBMP ಶಾಲೆಯನ್ನು ಇನ್ಯಾರೋ ಆಕ್ಯುಪೈ ಮಾಡಿಕೊಂಡು ಮಕ್ಕಳೇ ಶಾಲೆ ಒಳಗಡೆ ಕೂರ್ದನಿರುವಂಥ ಪರಿಸ್ಥಿತಿ ಇತ್ತು. ಅದನ್ನು ಮನಗಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಜೀವನವನ್ನು ಕೊಡುವ ಕೆಲಸವನ್ನು ಮಾಡಿದ್ದೇವೆ. ಹಾಗೂ ಇನ್ನು ಮುಂದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಶಿಲ್ಪಾ ಫೌಂಡೇಶನ್ನ ತೊಡಗಿಸ್ಕೊಳ್ಳುವ ಉದ್ದೇಶವಾಗಿ ನಮ್ಮ
ಆರ್ಟ್ ಗ್ಯಾಲರಿಯ ಮುಖ್ಯ ಕಲಾವಿದರಾದಂತಹ ಶ್ರೀಯುತ ಕೋಟೆಗದ್ದೆ ರವಿಯವರು ಅವರ ಕಲಾಕುಂಜದಲ್ಲಿ ಮೂಡಿಬಂದಂತಹ ನಿರ್ವಾಣ ಅನ್ನುವ ಒಂದು ಕಾನ್ಸೆಪ್ಟ್ನಲ್ಲಿ ಏನು ಮೂಡಿಬಂದಿರುವಂಥ ಕಲಾಕೃತಿಗಳನ್ನ ಪ್ರದರ್ಶನವನ್ನು ಮಾಡಿ ಇದನ್ನು ಸೇಲನ್ನು ಮಾಡಿ ಬಂದಂಥ ಹಣದಲ್ಲಿ ಮತ್ತೆ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಶುಭ ಸಂಜೆ ಈ ಆರ್ಟ್ ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಾವು ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಕಟ್ಟಿದಾಗ ಆ ಸ್ವಯಂ ಸೇವಾ ಸಂಸ್ಥೆ ತನ್ನದೇ ಆದ ಶಕ್ತಿಯನ್ನು ಹೊಂದಿಕೊಂಡು ಸಮಾಜಮುಖಿಯನ್ನು ಕೆಲಸವನ್ನು ಮಾಡಬೇಕು. ಈ ನಾವು ಆರ್ಟ್ ಗ್ಯಾಲರಿ ಇಂದ ಮಾಡ್ತಿರುವಂಥ ಎಕ್ಸಿಬಿಷನ್ನ ಉದ್ದೇಶ ಯಾವುದೇ ವಾಣಿಜ್ಯಾತ್ಮಕವಾದ ಲಾಭಕ್ಕಲ್ಲ. ಇದರಲ್ಲಿ ಸೇಲಾಗಿ ಬಂದಂಥ ದುಡ್ಡನ್ನು ಫೌಂಡೇಶನ್ಗೆ ಹಾಕ್ಕೊಂಡು ಮುಂದೆ ಒಂದಷ್ಟು ಕೆಲಸಗಳನ್ನು ಮಾಡುವ ಉದ್ದೇಶ ಇದೆ. ಅದನ್ನು ನಮ್ಮ ಅಚ್ಯುತ್ ಗೌಡ್ರು ಸರ್ ಅವ್ರ ಮುಂದೆ ಹೇಳ್ತಾರೆ. ಇಲ್ಲಿ ನಮ್ಮ ಆರ್ಟ್ ಗ್ಯಾಲರಿ ಜೊತೆ ಸುಮಾರು 50ಕ್ಕೂ ಹೆಚ್ಚು ಜನ ಆರ್ಟಿಸ್ಟ್ಗಳು ಎಂಪ್ಯಾನಲ್ ಆಗಿದ್ದಾರೆ. ಕಳೆದ ವರ್ಷ ಕೋವಿಡ್ ಇದ್ದರೂ ಕೂಡ 2020ನೇಲಿ ನಾವು ಸುಮಾರು ಕಲಾ ಪ್ರದರ್ಶನವನ್ನು ಇತರೆ ಆರ್ಟಿಸ್ಟ್ಗಳು ಮಾಡಿದ್ದು ನಮ್ಮ ಆರ್ಟ್ ಗ್ಯಾಲರಿಯಲ್ಲಿ ಮಾಡಿದ್ದೇವೆ. ಖ್ಯಾತ ಕಲಾವಿದರಾದಂಥ HR ಕೃಷ್ಣಮೂರ್ತಿಯವರ ಸ್ಕಲ್ಪ್ಚರ್ ಶೋಗಳನ್ನು ಸರಾಗವಾಗಿ 20 ದಿನ ಕೋವಿಡ್ ಸಿಚುವೇಷನಲ್ಲಿ ಮಾಡಿದ್ದೀವಿ. ನಮ್ಮ ಆರ್ಟ್ ಗ್ಯಾಲರಿಯ ಕಲಾಭಿಮಾನಿಗಳು, ಕಲಾ ಆಸಕ್ತರು ನಮ್ಮ ಜೊತೆ ನಿಂತು ನಮ್ಮ ಶೋಗಳನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಬಾರಿ 21ರ ಮೊದಲಿನಲ್ಲಿ ಶ್ರೀಯುತ ಕೋಟೆಗದ್ದೆ ರವಿಯವರ ಕಲಾಕುಂಜದಲ್ಲಿ ಅರಳಿ ಬಂದಂತಹ ಕಲಾಕೃತಿಗಳನ್ನ ಪ್ರದರ್ಶನಕ್ಕೆ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀಯುತ ಕೋಟೆಗದ್ದೆ ರವಿಯವರು ಮಲೆನಾಡಿನ ಭಾಗದವರು. ನಮಗೆ ಏನು ಹೆಮ್ಮೆ ಅನಿಸುತ್ತೆ ಅಂದರೆ, ಈ ಗ್ಯಾಲರಿಯ ಮುಖ್ಯ ಕಲಾವಿದರಾಗಿ ಕೋಟೆಗದ್ದೆ ರವಿಯವರು ಇವತ್ತು ರಾಜ್ಯ ಮತ್ತು ದೇಶದಾದ್ಯಂತ ತನ್ನ ಹೆಸರನ್ನು ಮಾಡಿದ್ದಾರೆ. ಕೋಟೆಗದ್ದೆ ರವಿಯವರು ರಚಿಸಿದಂಥ ಪೋರ್ಟ್ರೇಟ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸೇಲಾಗಿದೆ. ಇದು ನಮ್ಮ ಗ್ಯಾಲರಿಯ ಹೆಮ್ಮೆ ಕೂಡ ಹೌದು. ಇದಕ್ಕೆಲ್ಲ ಬೆನ್ನೆಲುಬು ಶ್ರೀಯುತ ಅಚ್ಯುತ್ ಗೌಡ್ರು. ಈ ಎರಡು ಸಕ್ಸಸ್ನ ಹಿಂದೆ ನಮ್ಮೆಲ್ಲ ಕಲಾ ಅಭಿಮಾನಿಗಳು ಮತ್ತು ಕಲೆಯನ್ನು ಪ್ರೋತ್ಸಾಹಿಸೋರು ಇದ್ದಾರೆ ಅನ್ನೋದು ನಮಗಿನ್ನೂ ಖುಷಿ ಕೊಡುವ ಸಂಗತಿ. ಇದನ್ನು ಸರಾಗವಾಗಿ ನಾವು ಮಾಡ್ಕೊಬರೋದಕ್ಕೆ ನಮ್ಮ ಜೊತೆ ಇವತ್ತು ಇರುವ ಮುಖ್ಯ ಅತಿಥಿಗಳು, ಇಂಥ ಹಿತೈಷಿಗಳು ಕೂಡ ನಮಗೆ ಜೊತೆಗೆ ನಿಂತಿದ್ದಾರೆ. ನಾವು ಅವರೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಗ್ಯಾಲರಿ ಪರವಾಗಿ ಅರ್ಪಿಸ್ತಿದ್ದೇನೆ. ನನಗೆ ಕೋಟೆಗದ್ದೆ ರವಿಯವರ ಶಕ್ತಿ ಭಾಳ ಅಗಾಧವಾಗಿದೆ. ಅವರು ಸ್ಪೀಡ್ ಪೇಂಟನ್ನು, ಆನ್ ಸ್ಟೇಜ್ ಪರ್ಫಾರ್ಮನ್ನು, ಪೋರ್ಟ್ರೇಟ್ಸ್ನ ಮತ್ತು ಇವತ್ತಿನ ಸಮಕಾಲೀನ ಕಲೆಯಲ್ಲಿ ಅವರು ರಾಜ್ಯದಾದ್ಯಂತ ಹೆಸರು ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳು ಅವರ ಕಲೆಗೆ ಹುಡ್ಕೊಂಡು ಬಂದಿದೆ. ಸೊ ಆ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಅವರಿಗೆ ಹೆಚ್ಚು ಹೆಚ್ಚು ಕಲೆಗಳನ್ನು ವಿಭಿನ್ನವಾಗಿ ರಚಿಸುವಂತಹ ಶಕ್ತಿಯನ್ನು ಕೊಡಲಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಅವರ ಕಲೆಯಲ್ಲಿ ಭಾಳ ವಿಶೇಷತೆ ಏನು ಅಂತಂದರೆ, ನಾವು ಇವತ್ತೇನು ಈ ಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ, ಇದೆಲ್ಲ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿರುವಂತಹ ಇದು ಯಾವುದೋ ನೋಡಿ, ನಮ್ಮಲ್ಲೊಂದು ಮಾತಿದೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಅಂದರೆ ಇಲ್ಲಿ ಉಲ್ಟಾ ಆಗ್ತಿದೆ, ರವಿ ಮತ್ತು ಕವಿ ಎರಡೂ ಕಾಣದ್ದನ್ನು ನಮ್ಮ ಕೋಟೆಗದ್ದೆ ರವಿಯವರು ಕಂಡಿದ್ದಾರೆ ಅಂಥೇಳಿ ಆ ಕಲಾ ಪ್ರದರ್ಶನದಲ್ಲಿ ಇಟ್ಟಿರುವಂಥ ಕಲೆಗಳನ್ನು ನೋಡಿದ್ರೆ ಅನಿಸ್ತದೆ. ಯಾಕಂದರೆ ಅವರು ನನಗೊಂದು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಗೀತೋಪದೇಶ ಅಂತ. ಗೀತೋಪದೇಶ ಅಂತ ಹೇಗಿರುತ್ತೆ? ಕೃಷ್ಣ ರಥದ ಮೇಲೆ ಇರ್ತಾನೆ, ಅರ್ಜುನ ಇರ್ತದೆ, ಬಂಗಾರದ ರಥ ಇರ್ತದೆ, ಕುದುರೆಗಳಿರ್ತದೆ. ಸೊ ಗೀತೋಪದೇಶ ಅದು ನಮಗೆ ಪಾರಂಪರಿಕವಾಗಿ ಬೆಳಕು ಬಂದದ್ದು. ಆದರೆ ರವಿಯವರ ಕಲ್ಪನೆಯಲ್ಲಿ ಗೀತೋಪದೇಶ ಹೇಗೆ ಮಾಡ್ಬೋದು? ಅರ್ಜುನನನ್ನು ಬ್ರಹ್ಮಾಂಡದಿಂದ, ಈ ಭೂಮಿಯಿಂದ ಎತ್ತುವ ಕೆಲಸವನ್ನು, ಆಧ್ಯಾತ್ಮಿಕವಾಗಿ ಎತ್ತುವ ಕೆಲಸವನ್ನು ಕೃಷ್ಣ ಅರ್ಜುನನಿಗೆ ಹೇಗೆ ಮಾಡ್ದ? ಅವರ ಕಲ್ಪನೆ ಅದು. ಅದೇ ಅವರ ವಿಶೇಷತೆ. ಹಾಗೆ ಇನ್ನೂ ಅಷ್ಟು ಶಕ್ತಿ ಅವರು ಕೊಡಲಿ ಅಂತ ಹೇಳ್ತಾ, ನನಗೆ DVG ಅವರ ಒಂದು ಮಾತು ನೆನಪಾಗತ್ತೆ. ಭಾಳ ಅದ್ಭುತವಾಗಿ DVG ಅವರು ಅದನ್ನು ಹೇಳಿದ್ದಾರೆ. ಹಸ್ತಕ್ಕೆ ಬರನಕ್ಕೆ ಓದುತ್ತಾ ಓದುತ್ತಾ, ಹಸ್ತಕ್ಕೆ ಬರನಕ್ಕೆ ಓದುತ್ತಾ ಓದುತ್ತಾ ಮಸ್ತಕ ಕಿಟ್ಟು ಗಂಭೀರವಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅನ್ನುವ ಮಂಕುತಿಮ್ಮನ ಕಗ್ಗದಂತೆ ಕೋಟೆಗದ್ದೆ ರವಿಯವರ ಕಲಾಕುಂಜದಲ್ಲಿ ಅರಳಿ ಬಂದಂಥ ಕಲಾಕೃತಿಗಳಿಗೆ ಕೈ ಮುಗಿಯುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ.
ನಾವೇನೇನು ಹೇಳಬೇಕು ಅಂತ ಇತ್ತು ಅದನ್ನು ಬಹುತೇಕ ಮಾಲ್ತೇಶ್ ಅವರು ಹೇಳಿ ಮುಗಿಸಿದ್ದಾರೆ. ನಮ್ಮ ಗ್ಯಾಲರಿ ಬಗ್ಗೆ ಆಗಲಿ, ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಷಯ. ನಾವು ವಿಶೇಷವಾಗಿ ನಮ್ಮ ಗ್ಯಾಲರಿಯ ಬಗ್ಗೆ ಹೇಳುವಂಥದ್ದಿಲ್ಲ, ಯಾಕಂದರೆ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಗ್ಯಾಲರಿ ಎಲ್ಲರಿಗೂ, ಗ್ಯಾಲರಿಯ ಉದ್ದೇಶ ಸಹ ಎಲ್ಲರಿಗೂ ಗೊತ್ತಾಗುವಂಥದ್ದೇ ಆಗಿದೆ. ಆದರೆ ಯಾವುದನ್ನಾದರೂ ನಾವು ರಿಪೀಟೆಡ್ಲಿ ಹೇಳೋದ್ರಿಂದ ಎರಡು ಕೆಲಸಗಳಾಗುತ್ತೆ. ಒಂದು ಏನಂದರೆ ನಮಗೆ ನಾವು ಕನ್ವಿನ್ಸ್ ಆಗ್ತಾ ಇರ್ತೀವಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು. ಇನ್ನೊಂದು ಜನಗಳಿಗೂ ಕೂಡ ನಾವು ಕನ್ವಿನ್ಸ್ ಮಾಡ್ತಾ ಇರ್ತೀವಿ. ಸೊ ಆ ಕೆಲಸವನ್ನು ಮಾಲ್ತೇಶ್ ಮಾಡಿದ್ದಾರೆ. ನಾನು ಏನು ಹೆಚ್ಚು ಮಾತಾಡೋಗಿಲ್ಲ, ಆದರೆ ಕೆಲವೊಂದು ವಿಷಯಗಳನ್ನ ನಾನು ಹೇಳಲೇಬೇಕಾಗತ್ತೆ. ಒಂದು, ಈ ಕಲಾ ಪ್ರದರ್ಶನ ಇದು ಹೇಳಿದ್ರೆ ಏನಾಗುತ್ತೆ ಅಂದರೆ ಭಾಳ ಕ್ಲೀಶೆ ಆಗುತ್ತೆ. ಈ ಕೋವಿಡ್ ಅನ್ನುವಂಥದ್ದು ಹೇಗೆ ನಮ್ಮ ಕಲಾ ವಲಯವನ್ನು ಕೂಡ ತುಂಬ ತೊಂದರೆ ಮಾಡ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಲ್ಲ ಫೀಲ್ಡು ಹೆಂಗೆ ತೊಂದರೆ ಆಯಿತು, ನಮ್ಮ ಕಲಾವಿದರು ಕೂಡ ತುಂಬ ಸಫರ್ ಪಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ವಿಶೇಷತೆ ಆಯಿತು. ಅಫಿಷಿಯಲಿ ಸರ್ಕಾರ 2 ತಿಂಗಳು ಏನು ಲಾಕ್ಡೌನ್ ಅಂತ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಮಿಕ್ಕಿದ ಸಮಯ ನಾವು ನಮ್ಮ ಕೆಲಸದಲ್ಲೇ ತೊಡ್ಕೊಂಡು, ಅದರಲ್ಲಿ ನಮ್ಮ ಅಚ್ಯುತ್ ಗೌಡರು ಭಾಳ ಒಂದು ಎನರ್ಜೆಟಿಕ್ ಆಗಿ ಏನು ಮಾಡೋರು ಅಂತ ಹೇಳಿದ್ರೆ, ಕೋವಿಡ್ ಬರುತ್ತೆ, ನಾಳೆ ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ, ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು ಅನ್ನೋಂಥ ಒಂದು ಇದರಲ್ಲಿ ಅಫಿಷಿಯಲಿ ಯಾವಾಗ ಲಾಕ್ಡೌನ್ ಆಯಿತು ಅಷ್ಟು ಮಾತ್ರ ನಾವು ಅದು ಬ್ರೇಕ್ ತೊಗೊಂಡ್ವಿ. ನಾವು ಮಿಕ್ಕಿದ ಸಂಪೂರ್ಣ ಇಡೀ ವರ್ಷ ನಾವು ಕೆಲಸ ಮಾಡಿದ್ವಿ. ನಮ್ಮ ಗ್ಯಾಲರಿನಲ್ಲಿ ಭಾಳ ಒಂದು ಅದ್ಭುತ ಏನಾಗ್ತಾಯಿತ್ತು ಅಂದರೆ, ನಾವು ಭಾಳ ಎನರ್ಜೆಟಿಕ್ ಆಗಿದ್ವಿ. ಒಂದಷ್ಟು ಕಲಾ ಪ್ರದರ್ಶನಗಳು ಹೆಂಗೆ ಆಗ್ತಾಯಿತ್ತು ಅಂದರೆ ಒಳ್ಳೆ ಯುದ್ಧ ಥರ ಒಂದಾದ್ಮೇಲೆ ಒಂದು ಮಾಡ್ತಾಯಿದ್ವಿ. ಈ ಕೋವಿಡ್ ಅನ್ನೋದು ಒಂದು ದೊಡ್ಡ ಬ್ರೇಕ್ ಆಗೋಯ್ತು. ಅಂಥ ಕೋವಿಡ್ ಸಿಚುವೇಷನಲ್ಲೂ ಸಹ ನಾವು ನಮ್ಮ ಹಿರಿಯ ಶಿಲ್ಪಿಯಾದಂಥ ಎಚ್ ಎನ್ ಕೃಷ್ಣಮೂರ್ತಿಯವರು, ಈಗ ತಾನೇ ಮಾಲ್ತೇಶ್ ಅವರು ಹೇಳಿದರು, 20 ದಿನಗಳ ಕಾಲ ಅಂಥ ಕೋವಿಡ್ ಹೆಂಗಿತ್ತು ಅಂದರೆ, ಆ ಸಂದರ್ಭದಲ್ಲಿ ಒಬ್ಬನೊಬ್ಬನ ನೋಡಿದ್ರೆ ಕೋವಿಡ್ ಬರುತ್ತೆ ಅನ್ನೋಂಥ ಒಂದು ಭಯ ಇರುವಂಥ ಸಂದರ್ಭದಲ್ಲಿ ಕೂಡ ನಾವು ಒಂದು 20 ದಿನ ಶೋ ಮಾಡಿ ಎಷ್ಟೊಂದು ಜನಗಳನ್ನ ಆ ಸಂದರ್ಭದಲ್ಲಿ ಸೇರಿಸಿದ್ವಿ. ಆದರೆ ಒಂದು ಬೇಜಾರಿನ ವಿಷಯ ಆಗೋಯ್ತು 2020ರಲ್ಲಿ. ನಾನು ಹೇಳಿದಾಗಲೇ 2 ತಿಂಗಳು ನಾನು ಅಷ್ಟೇ ಬ್ರೇಕ್ ತೊಗೊಂಡಿರೋದು, ನಿರಂತರವಾಗಿ ಕಲಾಕೃತಿಗಳ ರಚನೆ ಮಾಡ್ತಾನೆ ಇದ್ವಿ. ಏನು ಆಯಿತು ಅಂದರೆ, ನಮ್ಮ ವೈಯಕ್ತಿಕವಾಗಿ ನಮ್ಮ ಕಲೆಕ್ಷನಲ್ಲಿರುವಂತಹ ನಾನು ರಚನೆ ಮಾಡಿರುವಂಥ ಯಾವ ಕಲಾಕೃತಿಗಳ ಪ್ರದರ್ಶನ ಮಾಡೋಕ್ಕೆ ಆಗಿಲ್ಲ ನಮಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಈ ಥರ ಕೋವಿಡ್ ಬಂದಿರೋದು, ಇನ್ನೊಂದು ಆ ಸಂದರ್ಭನೇ ಕೂಡಿ ಬಂದಿಲ್ಲ. ಇಡೀ ವರ್ಷ ಒಂದು 0 ಆಗೋಯ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ನಮ್ಮ ಅಚ್ಯುತ್ ಗೌಡ್ರು ಹೇಳಿದ್ರು, ಈ ವರ್ಷ ಫಸ್ಟು ಏನು ಶೋ ಇದೆ ಅದು ನಮ್ಮದೇ ಮಾಡಿಬಿಡೋಣ ಅಂಥೇಳಿ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ವಿ. ನಿರ್ವಾಣ ಅಂತ ಒಂದು ಹೆಸರು ತುಂಬ ಜನ ಕೇಳಿದ್ರು ಕೂಡ, ನಿರ್ವಾಣ ಅಂದರೆ ಏನಪ್ಪ ಅಂತ. ಪೇಂಟಿಂಗಿಗೂ ನಿರ್ವಾಣಕ್ಕೂ ಏನು ಸಂಬಂಧ ಅಂತ ಕೂಡ ಕೇಳಿದ್ರು. ನಿರ್ವಾಣ ಅನ್ನೋದು, ಅದು ಕೆಳಗಡೆ ಒಂದು ಸಬ್ ಟೈಟ್ಲ್ ಕೂಡ ಇದೆ, ಏನು ಮೈಂಡ್ಫುಲ್ ಸ್ಟ್ರೋಕ್ಸ್ ಅಂತ. ನಿರ್ವಾಣ ಅಂತ ಹೇಳಿದ್ರೆ ಏನೂ ಅಲ್ಲ, ಮೋಕ್ಷ ಅಂತ. ಅಂದರೆ ಸಾವು ಮತ್ತು ಏನು ಹುಟ್ಟಿನಿಂದ ಬಿಡುಗಡೆಗೆ ನಿರ್ವಾಣ ಅಂತ ಹೇಳ್ತಾರೆ. ಅದೊಂದು ಆಧ್ಯಾತ್ಮಿಕವಾದಂಥ ಉನ್ನತವಾದಂಥ ಸ್ಥಿತಿ ಅದು. ಸೊ ಪೇಂಟಿಂಗಿಗೆ ಏನು ಸಂಬಂಧ ಅಂತ ಹೇಳಿದ್ರೆ, ನಮ್ಮ ಇರುವಂತಹ ಎಲ್ಲ ಪೇಂಟಿಂಗ್ಗಳು ನೀವು ನೋಡ್ಬೋದು, ಅದರಲ್ಲಿ ನಾವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದಂತಹ ವಿಷಯಗಳನ್ನು, ಒಂದು ಮಾನವನ ಲಿಬರೇಷನ್ನ ಹೇಗೆ ಇರ್ಬೋದು ಅನ್ನೋದನ್ನು ನಮ್ಮ ಕಲ್ಪನೆಯಲ್ಲಿ ಮಾಡಿರೋಂಥ ಒಂದು ಪೇಂಟಿಂಗ್ಗಳಾದ್ರಿಂದ. ಮತ್ತು ಮೈಂಡ್ಫುಲ್ ಸ್ಟ್ರೋಕ್ಸ್ ಅದು. ಯಾಕಂತ ಹೇಳಿದ್ರೆ, ಯಾವ ಒಂದು ಕೆಲಸನ ನಾವು ಸಂಪೂರ್ಣ ಮೈಂಡ್ಫುಲ್ಲಾಗಿ, ಏನು ಅಷ್ಟು ಜಾಗ್ರತೆಯಿಂದ ಎಚ್ಚರದಿಂದ ಮಾಡ್ತೀವಿ. ನೀವು ಆ ಪೇಂಟಿಂಗ್ ನೋಡ್ಬೇಕು, ಆ ಪೇಂಟಿಂಗ್ ಹೇಗಿದೆ ಅಂತ ನೀವು ನಮ್ಮ ಅತಿಥಿಗಳು ಹೇಳ್ತಾರೆ, ನೀವುಗಳು ಕೂಡ ನೋಡ್ಬೋದು. ಸೊ ಆದ್ದರಿಂದ ನಾವು ನಿರ್ವಾಣ ಅಂತ ಒಂದು ಟೈಟಲ್ನ ಇಟ್ಬಿಟ್ಟು ಈ ಒಂದು ಶೋನ ಆರ್ಗನೈಸ್ ಮಾಡಿದ್ದೀವಿ. Good evening to all of you, esteemed guests. It's a privilege and honor to be here. At the outset, I should tell you that I'm in the banking industry, one of the most boring professions some of you might see, as much as possible, and nothing to do with any kind of entertainment or the fun and intellectual stuff which happens here in this forum. My association with artists and painting in a different way, or with rather saying cultural aspects, started my home long back. My mother was a music teacher, my sister is an artist. So that way I'm more clued on to what happens, but I never had a chance to be an artist or any of in that sense. But I was amazed at the way artists do the painting. I have a childhood friend of mine who's still an artist and he's a painting into that. He's full-time into it. And the way he conceptualized the whole thing, he thinks about it,
and he does the painting work only in the night. So I was asking Mr. Ravi, how does he do it? And he actually said that I spend more time in conceptualizing the whole thing and I can complete the painting far more quickly. And I think that is where they have the real creativity which is exhibited, and that is where they unleash their kind of power of creativity. And what I could see on those paintings, amazing. I never felt that there are few concepts could be portrayed in a much different way, which is there in the mind of Mr. Ravi, and it came out so beautifully. I really felt amazed at seeing all that. So thank you once again, Achyut, for calling me here. It's a very different experience. I never felt that I would be so close to these kind of paintings, but now I am suddenly becoming fascinated by it. And I promise I'll be more here more often. Thank you very much. ರೀಸೆಂಟ್ ದಿನಗಳಲ್ಲಿ ನನಗೆ ಇದು ತುಂಬ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಆಫ್ಟರ್ ಕೋವಿಡ್. ಎಸ್ಪೆಷಲಿ ಐ ಆಮ್ ಕಮಿಂಗ್ ಫ್ರಮ್ ಸಿನಿಮಾ ಬ್ಯಾಕ್ಗ್ರೌಂಡ್. ಒಬ್ಬ ಆರ್ಟಿಸ್ಟಿಂದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಡಿಜಿಟಲೈಸ್ ಆಗ್ತಾ ನಾವು ನಮ್ಮ ಟ್ಯಾಲೆಂಟ್ಸ್ ಏನಿತ್ತು, ಪೇಂಟರ್ಸ್ಗಳಿರ್ಬೋದು, ಮತ್ತೊಬ್ಬರು ಆರ್ಟ್ ರಿಲೇಟೆಡ್ ಇರ್ಬೋದು, ಎಲ್ಲ ಇದನ್ನು ಕಳ್ಕೊತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ರಾಜರುಗಳು ಆಶ್ರಯ ಥರ ಇರ್ತಿದ್ರು ಕವಿಗಳಿಗೆ, ಕಲಾವಿದರುಗಳಿಗೆ ಅಂತ. ಸೊ ಮೇ ಬಿ ಇವತ್ತಿನ ದಿನದಲ್ಲಿ ತುಂಬ ಕಮ್ಮಿ ಜನ ಆ ಪ್ಯಾಷನ್ನ ಇಟ್ಕೊಂಡಿದ್ದಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ಮಿಸ್ಟರ್ ಅಚ್ಯುತ್ ಸರ್ ಫಾರ್ hosting and providing such a big platform for bigger artists like Mr. ಕೋಟೆಗೆದ್ದೆ ರವಿ ಅವರು. ಏನಕ್ಕೆ ಅಂತ ಹೇಳಿದ್ರೆ, ಅಂಥ ಕಲಾವಿದರುಗಳಿಗೆ ಅವಕಾಶ ಸಿಕ್ಕಿದಾಗಲೇ ಆ ಪರಂಪರೆ ಮುಂದುವರೆಯೋದು. ಯಾವಾಗ ಅವಕಾಶ ಇರೋದಿಲ್ಲ, ನಾವು ನೆಕ್ಸ್ಟ್ ಜನ್ರೇಷನ್ಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಬೇಡ ನೀನು ಪೇಂಟ್ರ್ ಆಗಬೇಡ, ಕೆಲಸ ಸಿಗೋದಿಲ್ಲ, ಇದನ್ನು ಯಾರು ಅಪ್ರಿಷಿಯೇಟ್ ಮಾಡೋರಿಲ್ಲ ಕಲೆನ ಅಂತ, ಆ ಥರ ಥಾಟ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ it is very important that at least few of people should have this interest and encouragement towards art, especially these departments. So ಇವತ್ತಿಲ್ಲಿ ಬಂದಾಗ ನೋಡಿದ ಗ್ಯಾಲರೀಸು, ಪೇಂಟ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಆಫ್ಟರ್ ಅ ಲಾಂಗ್ ಟೈಮ್ ಏನೋ ಒಂದು ಯುನೀಕ್ ಒಂದು ನೋಡ್ತಾ ಇದ್ದೀವಿ ಅಂತ. ಐ ರಿಯಲಿ ಥ್ಯಾಂಕ್ಸ್ ಆ್ಯಂಡ್ ಅಪ್ರಿಷಿಯೇಟ್ ಮಿಸ್ಟರ್ ಕೋಟೆಗೆದ್ದೆ ರವಿ ಅವರು ಇಂಥ ಒಂದು ಪ್ರಯತ್ನ ಕನ್ಸಿಸ್ಟೆನ್ಸಾಗಿ ಮಾಡ್ತಾ ಇರೋಂಥದ್ದು ಹಗಲು ರಾತ್ರಿ. ಈ ಪ್ಯಾಷನ್ ತುಂಬ ಕಮ್ಮಿ ಜನಕ್ಕಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಜಾಸ್ತಿ ಇವತ್ತಿನ ದಿನ ಎಲ್ಲರ ನಮ್ಮ ಮೆಂಟಾಲಿಟಿ ಹೆಂಗಿದೆ ಅಂತ ಹೇಳಿದ್ರೆ, ದುಡ್ಡು ಮಾಡಬೇಕು ಅಂತ. ಸೊ ಇಫ್ ವಿ ಆರ್ ನಾಟ್ ಸೀಯಿಂಗ್ ಬಿಗರ್ ಮನಿ, ಬಿಗರ್ ಆಪರ್ಚುನಿಟಿ, ಡೆಫಿನೆಟ್ಲಿ ಅಟ್ ದಟ್ ಟೈಮ್ ನಾವು ಅದನ್ನು ಕಟ್ ಡೌನ್ ಮಾಡ್ತೀವಿ. ಸೊ ಅಂಥ ಟೈಮಲ್ಲಿ ನಾವು ಕನ್ಸಿಸ್ಟೆನ್ಸಿಯಾಗಿಲ್ಲ, ಇವತ್ತೆಲ್ಲ ನಾಳೆ ನಮ್ಗೆ ಅಪ್ರಿಷಿಯೇಷನ್ ಸಿಗುತ್ತೆ, ದೊಡ್ಡ ಮಟ್ಟಕ್ಕೆ ನಾವು ಬೆಳಿಬೋದು ಅಂತ ಒಂದು ವಿಷನ್ ಇಟ್ಕೊಂಡು ಹೋರಾಟ ಮಾಡಿದಾಗ, ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಆರ್ಟ್ ಗ್ಯಾಲರಿಯಲ್ಲಿ ನಾವು ನೋಡಿದಂಥ ಒಂದು ಅದ್ಭುತವಾದ ಚಿತ್ರೀಕರಣ ಏನಿತ್ತು, ಇಟ್ಸ್ ರಿಯಲಿ ವಂಡರ್ಫುಲ್. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೆಲವೊಬ್ಬರು ಪ್ರತಿಯೊಂದನ್ನು ಕೂಡ ಬಿಸ್ನೆಸ್ನ ದುಡ್ಡುಗೋಸ್ಕರ, ಲಾಭಕ್ಕೋಸ್ಕರನೇ ಟ್ರೀಟ್ ಮಾಡ್ತೀವಿ. ಅಂಥದ್ರಲ್ಲಿ ಅಚ್ಯುತ್ ಸರ್ ಮತ್ತು ಈ ಫೌಂಡೇಶನ್ನು ಇದರಲ್ಲಿ ಬರೋಂಥ ಮೆಜಾರಿಟಿ ಆಫ್ ದಿ ರೆವಿನ್ಯೂನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತು ಮಿಕ್ಕಿದಂಥ ಸೋಷಿಯಲ್ ಸರ್ವಿಸಸ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಇದು ತುಂಬ ದೊಡ್ಡ ಒಂದು ಒಳ್ಳೆಯ ಕೆಲಸ ಇದು. ಸೊ ಐ ರಿಯಲಿ ವಿಶ್ ದ ಎಂಟೈರ್ ಆರ್ಗನೈಸೇಷನ್ ಆ್ಯಂಡ್ ಮಿಸ್ಟರ್ ಅಚ್ಯುತ್ ಸರ್ ಟು ಕಾಂಟ್ರಿಬ್ಯೂಟ್ ದಿ ಸೇಮ್. ಇವರು ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇವತ್ತೇನು 100 ಜನಕ್ಕೆ ಮಾಡ್ತಿದ್ದಾರೆ, ನಾಳೆ 1000 ಜನ, ಲಕ್ಷಾಂತರ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಸೊ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. I'm a doctor. Basically, I'm a surgical gastroenterologist. That's surgical part of the. I deal with abdominal surgeries. I work in both Seva Kshetra and Victoria. I just happened to know Achyut Gowda and he had consulted me. So finally he called me. So when I come here, actually, see, basically surgeons, as surgeons, we always think, actually, when we operate on a liver or a pancreas, usually we have some visuals, actually. We would have learned from our seniors or would have practiced the surgery. But when I heard from him, the artist, he said he visualizes. See, it's different, actually. When it's a blank canvas, he has to create something. That's really, I think it's a huge thing, actually. Because visualizing and creating is something, even we can't do it. We always think, I always advise my students, residents, surgery, till a part of that is science. After that, it becomes an art. Because finally, in difficult situations, you have to use your intuition and do certain things. But I think art is something unique. I think it's, we have to encourage artists like Kotegadde Ravi. I think I appreciate Achyut Gowda for bringing such artists.
and it's new to me, and I hope to see such things. And especially is using this as for social causes. I think it's a great thing. Thank you. Good evening, ladies and gentlemen. I remember your word from Mr. late Ramanand Sagar, the famous producer director of Hindi film industry. He was invited to a function in which people who are claimed to be the best art director, the best choreographer, all these awards were announced. So he just said, here is a Bengali coming from Calcutta who has done this job. Here is a Punjabi coming from Ludhiana, and this is his contribution. So he stopped everybody and said, sir, you are not in a political function. You are in a social gathering where you are honoring all that technicians of the field. Please keep in mind. And he repeated his words thrice in Hindi, in Urdu. He said, कलाकार का कोई धर्म नहीं होता, कलाकार की कोई ज़बान नहीं होती, कलाकार का अपना कोई कल्चर नहीं होता, वो केवल कलाकारी रहता है. एक चीज़, a doctor has introduced himself, his reactions, a film producer is here, a banker is here, so I am basically a trader. And a trader's mentality is what comes in and what goes out. This is my nature. I buy a commodity for 100 rupees and sell it for 110 rupees. So there I feel happy that I have won 10 rupees out of it. But when I see gatherings like this, and I have to ask this question to Mr. Ravi, that you have done so much of contribution in translating Upanishads into pictures. You have put your thoughts on canvas. What do you get out of it? He said there are two classifications of human need. Number one is you buy an article, a chair to enjoy. Right? You buy a table, you have food. So these are all आराम की चीज़. बैठना है तो कुर्सी है, सामने मेज रखना है तो मेज है. बट सुकून अगर चाहिए, मन की अगर शांति चाहिए, तो मन की शांति लेने में नहीं होती, देने में होती है. You give something to the society, and if he cherishes, and I am very happy, Mr. Achyut Gowda, I salute you, sir, that apart from being a shrewd businessman, you have got a very soft heart inside you. I remember a couplet of Ghalib, who just said, Ghalib lived for about 80 years, and he wrote a couplet before his death. So what am I going to give to my next generation? And he said, and this couplet is, Chand tasveer butan aur chand hasino ke khutut. All that in my life I have gathered is some good photographs of a good woman or a good girl and some love letters. और बाद मरने के मेरे घर से ये सामान निकले. This is all the property I possess in my life. So, Mr. Achyut Gowda, you are doing a very noble job. You deserve all acclamation for this. And people like all of us should support you, both in finance, both in advising. And रवि साहब, आपके लिए एक ख़ास वर्ड है कि जैसे मैंने कहा कि आप लेते नहीं हो तो समाज को देते हो, तो आपको मैं सल्यूट करता हूँ सर. So with these words, I am not a good speaker, but I had to, after seeing this, so nice of you. Thank you so much. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಈ ದಿನ ನಿರ್ವಾಣ ಅಂತ ಒಂದು ಕಲಾ ಪ್ರದರ್ಶನಕ್ಕೆ ಕರೆದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಹೇಳಬೇಕಂದ್ರೆ ಲಾಸ್ಟ್ ಇಯರ್ ಕೋವಿಡ್ನಿಂದಾಗಿ ಭಾಳಷ್ಟು ಕಲಾಕೃತಿ ಪ್ರದರ್ಶನಗಳು ಮಾಡಲಿಕ್ಕೆ ಆಗಲಿಲ್ಲ. ಅಚ್ಯುತ್ ಗೌಡ್ರು ಹೇಳ್ದಂಗೆ ಈ ವರ್ಷ ಹೊಸ ನ್ಯೂ ಇಯರ್ ನ್ಯೂ ಬಿಗಿನ್ ಅಂತ ರವಿಯವರು, ಕೋಟೆಗದ್ದೆ ರವಿಯವ್ರದ್ದು ಹೊಸ ಕಲಾಕೃತಿಗಳ ಪ್ರದರ್ಶನ ನಡೀತಾ ಇದೆ.
ಆಮೇಲೆ ಇನ್ನೊಂದು ವಿಷಯ ಅಂದರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರು, ನಾವು ಈಗ ಕರೆದಾಗ ಗೆಸ್ಟಾಗಿ ಕರೆದು ಅಚ್ಯುತ್ ಗೌಡ್ರ ಬಗ್ಗೆನೇ ಜಾಸ್ತಿ ಮಾತಾಡಬಾರ್ದು, ತುಂಬ ಹೊಗಳಿದಾಗ ಒಂದೇನೋ ಒಂದು ಬರುತ್ತೆ ಅಂತ. ಅದು ಆ ಥರ ಅಲ್ಲ. ಒಳ್ಳೆ ಕೆಲಸಗಳು ಮಾಡಿದಾಗ ನೀವು ಅದನ್ನು ಹೊಗಳಿದ್ದಕ್ಕೆ ಅಂತ ತಗೊಳ್ದೇನೆ ಇನ್ನಷ್ಟು ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಅಂತ ಹೇಳ್ಬೋದು. ಹಾಗೆ ರವಿಯವರು ಅಷ್ಟೇ, ಅವ್ರ ಹತ್ರ ಇರೋ ಕಲಾಕೃತಿಗಳ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಅದರಲ್ಲಿ ಅನುಭವ ಇಲ್ಲ. ಇನ್ನೂ ಇವರಿಂದ ಇನ್ನೂ ಹೆಚ್ಚು ಈ ಥರ ಕಲಾಕೃತಿಗಳು ಬಿಡಿಸೋ ಅವಕಾಶ ಸಿಗಲಿ. ಆಮೇಲೆ ಸಾಕಷ್ಟು ಈ ಥರ ಒಳ್ಳೆ ಕೆಲಸಗಳು ಮಾಡ್ತಾರೋ ಶಿಲ್ಪ ಫೌಂಡೇಶನ್ನಿಂದ ಇನ್ನಷ್ಟು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಆಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ. ಅದೇ ಥರ ಈ ಹೊಸ ವರ್ಷ ಫೆಡಿಲಿಟೀಸ್ಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ ಮತ್ತು ಒಳ್ಳೆಯದಾಗಲಿ ಎಲ್ಲರಿಗೂ. ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ದಯವಿಟ್ಟು ಕ್ಷಮಿಸಿ, ನಾನು ತಡವಾಗಿ ಬಂದಿದ್ದೀನಿ. ಈ ಫೆಡಿಲಿಟೀಸ್ ಕಂಪ್ನಿ ವತಿಯಿಂದ ಅಚ್ಯುತ್ ಗೌಡರು ಒಂದು ಉತ್ತಮವಾದಂಥ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಭಾಳ ಏನು ಕಲಾವಿದರಿದ್ದಾರೆ ಅವ್ರಿಗೆ ಭಾಳ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಕೆಲಸ ಇದೆ, ಅದಕ್ಕೆಲ್ಲ ನಮ್ಮ ಬೆಂಬಲ ಕೊಡಬೇಕು, ಅವ್ರಿಗೆ ನಾವು ಹುರಿದುಂಬಿಸ್ಬೇಕು ಅಂತ ನಾನು ಹೇಳ್ತೇನೆ. ಅದೇ ರೀತಿ ಕೋಟೆಗದ್ದೆ ರವಿಯವರು ಕಲಾಕೃತಿಗಳನ್ನು ಇವತ್ತು ನಾನು ಅವರ ಸಣ್ಣ ಒಂದು ಪಕ್ಷಿ ನೋಟ ನನಗೆ ಕೊಟ್ಟಿದ್ದಾರೆ. ಮಧ್ಯಾಹ್ನ ನೋಡಿದೆ, ಭಾಳ ನೋಡಿ ತುಂಬ ಸಂತೋಷ ಆಯಿತು. ತಮ್ಮೆಲ್ಲರಿಗೂ ಇಲ್ಲೇ ಏನು ಆಸ್ಪೈರಿಂಗ್ ಆರ್ಟಿಸ್ಟ್ ಇದ್ದೀರಾ ಅವ್ರಿಗೆ ಸ್ಫೂರ್ತಿಯಾಗಲಿ, ಒಂದು ಮಾರ್ಗದರ್ಶಿ ಆಗಲಿ ಅಂತ ನಾನು ಹೇಳ್ತಾ, ಅವ್ರಿಗೂ ಇನ್ನೂ ಉತ್ತಮವಾದಂಥ ಕಲಾಕೃತಿಗಳನ್ನು ರಚಿಸಲಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಹೊಸ ವರ್ಷ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರೂ ಕೋವಿಡ್ರಿಂದ ಇಡೀ ಪ್ರಪಂಚ ತತ್ತರಿಸ್ತಾ ಇದೆ, ತಾವು ಜಾಗೃತರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಯಾವುದೋ ಚಿಕ್ಕ ಚಿಕ್ಕ ಈವೆಂಟ್ಸ್ಗಳಿಗೆ ಮೋಟಿವೇಶನಲ್ ಆಗಿ ಭಾಳಷ್ಟು ಜನ ಸಿಗ್ತಾರೆ ನಮಗೆ. ಅವ್ರನ್ನ ಈ ರೀತಿ ಒಂದು ಪ್ಲಾಟ್ಫಾರ್ಮಲ್ಲಿ ಕೂತ್ಕೊಂಡು ನೋಡೋದಕ್ಕೂ ಒಂದು ಆಪರ್ಚುನಿಟೀಸು ನಮಗೆ. ಅದಕ್ಕೆ ಒಂದೊಂದು ಕಾನ್ಸೆಪ್ಟ್ ಜೊತೆ ನಾವು ಯಾವಾಗಲೂ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಬಿಸ್ನೆಸ್ ಈಸ್ ಒನ್ ಪಾರ್ಟ್, ಆ್ಯಂಡ್ ಅಲಾಂಗ್ ವಿತ್ ದಟ್ ವಾಟ್ ಈಸ್ ದಟ್ ವಿ ಆರ್ ಗೋನ್ ಟು ಗಿವ್ ಬ್ಯಾಕ್ ಟು ದಿ ಸೊಸೈಟಿಯನ್ನು ಏಮ್ ಇಟ್ಕೊಂಡು, ಆಮೇಲೆ ಸಕ್ಸಸ್ಫುಲ್ ಪೀಪಲ್ಗಳನ್ನು ಹೊರಗಡೆ ನೋಡೋದಕ್ಕೆ, ಅವ್ರ ಹತ್ರ ಮಾತುಗಳನ್ನು ಕೇಳೋದಕ್ಕೆ, ಅವ್ರ ಜೊತೆ ಇರೋದಕ್ಕೂ ಕೂಡ ಒಂದು ಓರ ಅನ್ನೋದೊಂದು ಬೇಕಾಗುತ್ತೆ. ಅದಕ್ಕೆ ಈ ರೀತಿ ಪ್ಲಾಟ್ಫಾರ್ಮನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ನಮಗೆ ಇವತ್ತು ಅಚಾನಕ್ಕಾಗಿ ಆ್ಯಕ್ಚುಲಿ ಅಜಿತ್ ಸಾಹೇಬರು ಬೇರೆ ಏನೋ ಡಿಸ್ಕಷನಿಗೆ ಬಂದರು. ನಾನು ಬಂದಾಗಲೇ ಅಂದ್ಕೊಂಡೆ ಇವತ್ತು ಇವರು ಫಿಕ್ಸ್, ಇವರು ನಮ್ಮ ಜೊತೆಗೆ ಅಂತ. ಸೊ ಅವರು ಪಾಪ್ಯುಲರ್ ಪರ್ಸ್ನಾಲಿಟಿ ಆ್ಯಂಡ್ ಸೇಮ್ ಟೈಮ್ ಅವ್ರ ಬಗ್ಗೆ ಭಾಳ ನನಗೆ ಭಾಳ ಗೌರವ ಬೇರೆ, ಆ್ಯಂಡ್ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್, ಅದು ಭಾಳ ಇಂಪಾರ್ಟೆಂಟು. ಸರ್ ನೀವು ಇಲ್ಲಿ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ದಿನ. ಹಾಗೆ ಮೇಯ್ನಾಗಿ ಈ ವರ್ಷ ಈ ಇನಿಷಿಯೇಟಿವ್ಸ್ ಬಗ್ಗೆ ಐ ಥಿಂಕ್ ಯು ಆಲ್ ಅವೇರ್. ನಾವು ಇದನ್ನು ಆಲ್ಮೋಸ್ಟ್ ಆಲ್ 6 ಇಯರ್ಸಿಂದ ರುಟೀನಾಗಿ ಮಾಡ್ತಾನೆ ಇದ್ದೀವಿ. ವಾಟ್ ಎವರ್ ವಿ ಆರ್ ರೈಸಿಂಗ್ ಫಂಡ್ಸ್ ಫ್ರಮ್ ದಿಸ್ ಈವೆಂಟ್ಸ್, ನಮ್ದು ಆಲ್ರೆಡಿ ಒಂದು ಕ್ಲೋಸ್ ಟು 97 ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸು ಹೆಲ್ಪ್ ಮಾಡ್ತಾಯಿದ್ದೀವಿ. ಆಮೇಲೆ ಮಾಲ್ತೇಶ್ ಹೇಳಿದ್ರು ಆಲ್ರೆಡಿ, ಸರ್ ಇವಾಗ ಬಂದರು ಐ ಥಾಟ್ ಆಫ್ ಒನ್ ಮೋರ್ ಟೈಮ್ ಅಂತ. ಅಲ್ಲಿ ಒಂದು 24 ಕನ್ನಡ ಸ್ಕೂಲ್ಗಳಿಗೆ ಸ್ಮಾರ್ಟ್ ಕ್ಲಾಸಸ್ಸನ್ನು ಮಾಡಿಸಿದ್ದೀವಿ. ದಿಸ್ ಇನಿಷಿಯೇಟಿವ್ ಈಸ್ ಆನ್ ಅಂತ, ಯು ಕೆನಾಟ್ ಸ್ಟಾಪ್ ಇಟ್. ಯಾವಾಗಲೂ ಎಲ್ಲೇ ಇದ್ರೂ ಒಂದು ಮೈಂಡಲ್ಲಿ, ಹಾರ್ಟಲ್ಲಿ, ಸೌಲಲ್ಲಿ ಯಾವಾಗಲೂ ಇರಬೇಕು. ಏನಾದರೂ ಜಗತ್ತಿಗೆ ನಾವು ಬಂದಿದ್ದೀವಿ, ಜಗತ್ತಿಗೆ ಹೋಗಬೇಕಾದ್ರೆ ಏನಾದ್ರು ಕೊಟ್ಬಿಟ್ಟು ಹೋಗಬೇಕು ಅಂತ ಆ ಫಿಲಾಸಫಿಲಿ ವಿ ವಾಂಟ್ ಟು ಬಿಲ್ಡ್ ದಿಸ್ ಕಲ್ಚರ್. ಸೊ ಹಾಗಾಗಿ ಒನ್ ಆಫ್ ಸಕ್ಸಸ್ಫುಲ್ ಪೀಪಲ್ಗಳನ್ನ ನಮ್ಮ ಜೊತೆಗೆ ಇರೋದು ಭಾಳ ಖುಷಿ. ಹಾಗೆ ಇಮಿಡಿಯೇಟ್ಲಿ ನಾವು ಈ ಸರ್ತಿ ಅನುಚೇತ್ ಅವರ ಇಲ್ಲಿಗೆ ಬರಬೇಕು ಅಂತ ಡಿಸೈಡ್ ಮಾಡಿ ಫಸ್ಟಿಗೆ ನಿಮಗೆ ಕಾಲ್ ಮಾಡಿ ಫಿಕ್ಸ್ ಮಾಡ್ಕೊಂಡ್ವಿ. ನೀವು ಬಂದಿದ್ದು ಮತ್ತು ನಿಮ್ಮ ಸಕ್ಸಸ್ ಸ್ಟೋರೀಸು. ಈಸ್ ಎ ಸಕ್ಸಸ್ಫುಲ್ ಆಫೀಸರ್ ಆ್ಯಸ್ ಅನ್ IPS ಗ್ರೇಡಲ್ಲಿ, ಭಾಳ ಪಾಪ್ಯುಲರ್ ಆಫೀಸರ್ ಕೂಡ. ಅವ್ರು ಬಂದಿರೋದು ಕೂಡ ನಮ್ಮ ಪ್ಲೇಸಿಗೆ ಬಂದಿರೋದು ಕೂಡ ತುಂಬ ಥ್ಯಾಂಕ್ ಯು, ಆ್ಯಂಡ್ ಈಸ್ ಆರ್ ಆಲ್ ಮೋಟಿವೇಶನಲ್ ಫಾರ್ ಅಸ್ ಟು ಬಿ ಹಿಯರ್. ಹಾಗೆ ಇನ್ನೊಂದು ಪರ್ಸ್ನಾಲಿಟಿ ನಮ್ಮ ಸಂತೋಷ್ ಮಾಲಿಂಗಮ್. ಹಿ ಲುಕ್ಸ್ ಲೈಕ್ ಜಸ್ಟ್ ಎನ್ ಬ್ಯಾಂಕರ್. ಹಿ ಈಸ್ ಎನ್ mind is like an very, he's a managing director of Mashrak Bank. Can you imagine? He manages thousands of people and manages thousands of crores of monies in different countries. So ಈ ರೀತಿ ವೆಟರನ್ಸ್ ಎಲ್ಲ ನಮಗೆ ಬರೋದ್ರಿಂದ ಈ ಆರ್ಟ್ ಬಗ್ಗೆ, ಕಲ್ಚರ್ ಬಗ್ಗೆ ನಮಗೆ ಸಪೋರ್ಟ್ ಮಾಡೋದು ಕೂಡ ಇಟ್ಸ್ ಇನ್ ವ್ಯಾಲ್ಯೂ ಆ್ಯಡೆಡ್ ಫಾರ್ ದಿ ಆಲ್ ಇನಿಷಿಯೇಟಿವ್ಸ್. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಆ್ಯಂಡ್ he is also want to start some foundation. He want to do a lot of things to the society. That's the initiative I was thinking. I called him for this event. Thank you so much for your time.
ಕೋವಿಡ್ ಅಂದಾಗ ಅದೇ ಇವಾಗ ಬಿಫೋರ್ ಬರೋಕ್ಕಿಂತ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಕೋವಿಡಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ, ಪೊಲೀಸ್ನವ್ರು ಫುಲ್ಲು ಬ್ಯುಸಿ ಇದ್ದಾರೆ, ನಾವು ಸರ್ವಿಸ್ ಇಂಡಸ್ಟ್ರಿ ಬ್ಯುಸಿ ಇದ್ದೀವಿ. CEO ಸಂತೋಷ್ ವಾರದಲ್ಲಿ 4 ದಿನ ಆಫೀಸಿಗೆ ಹೋಗ್ತಾರೆ. IT ಪ್ರೊಫೆಷನಲ್ಸ್ ಮಾತ್ರ ಆಫೀಸಿಗೆ ಬರ್ತಾ ಇಲ್ಲ, ಮತ್ತೆಲ್ಲ ಬರ್ತಾ ಇದ್ದಾರೆ. ಸೊ ಬ್ಯಾಂಗ್ಳೂರ್ ಇಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ IT. ಎಲ್ಲರೂ ಬಂದರೆ ಎಕಾನಮಿ ಚೈನು ಅಥವಾ ಏನೋ ಒಂದು ಎಫೆಕ್ಟ್ ಆಗೋಲ್ಲ ಅನ್ನೋದು ನಮ್ಮ ಪರ್ಸೆಪ್ಷನ್ನು. ಸೊ ಲೆಟ್ ಅಸ್ ಮೋಟಿವೇಟ್ ದಿ ಆರ್ಟಿಸ್ಟ್ ಕಮ್ಯುನಿಟಿ ಆಲ್ಸೋ. ದೇ ಕೆನ್ ನಾಟ್ ಸಿಟ್ ಆ್ಯಂಡ್ ಕ್ವೈಟ್ ಆ್ಯಂಡ್ ಥಿಂಕ್ ಕೋವಿಡ್ ಇದೆ ಅಂದರೆ ಪೇಂಟಿಂಗ್ ಮಾಡೋರು ಯಾರು? ಸೊ ಇದೆಲ್ಲ ಇನಿಷಿಯೇಟಿವ್ಸ್ ಇಟ್ಕೊಂಡು ಮೋಟಿವೇಶನ್ ಆಗಲಿ ಅಂತ ಈ ರೀತಿ ಇನಿಷಿಯೇಟಿವ್ಸನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಡಾಕ್ಟ್ರು ಕೂಡ ನಮ್ಮನ್ನು ಟ್ರೀಟ್ಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಕರೀಲೇಬೇಕಲ್ಲಪ್ಪ, ಇವ್ರನ್ನ ಜೊತೆಗೆ ಬಂದ ತಕ್ಷಣ ಖುಷಿ ಆಯಿತು ನಮಗೂ. ಸೊ ಈಸ್ ವೆಲ್ ನೋನ್ ಡಾಕ್ಟರ್ ಇನ್ ದಿ ಕಮ್ಯುನಿಟಿ. ಲೆಟ್ ಅಸ್ ಬಿ ಇನ್ನು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳ ಜೊತೆಗಿದ್ರೆ ಇದು ಇಂಟ್ರೆಸ್ಟಿಂಗ್. ಆ್ಯಂಡ್ ಸರ್ ಹೇಳ್ದಂಗೆ ಈ ಕಲೆಗೆ ಯಾವುದೇ ಧರ್ಮ, ಜಾತಿ, ಬಣ್ಣ, ಕಲರ್ ಯಾವುದೂ ಇಲ್ಲ. ವಿ ಹ್ಯಾವ್ ಟು ಬಿ ಆ್ಯಸ್ ಎನ್ ಹ್ಯೂಮನ್ ಬೀಯಿಂಗ್ ಆದರೆ ಸಾಕು, ಮನುಷ್ಯತ್ವ ಅನ್ನೋದೊಂದಿದ್ರೆ ಸಾಕು ಅನ್ನೋ ರೀತಿ ನಾವೆಲ್ಲರೂ ಕರೆದು ಮೋಟಿವೇಟ್ ಮಾಡಿ ನಮ್ಮನ್ನು ಜೊತೆಗೆ ತೊಗೊಂಡು ಹೋಗೋಣ ಅಂತ. ಹಾಗೆ ಪುಷ್ಕರ್ ಅವರು ಮೊನ್ನೆ ನೋಡಿದಾಗಲೇ ಐ ಹ್ಯಾವ್ ಸೀನ್ ಹಿಮ್ ಸಚ್ ಎನ್ ಹಂಬಲ್ ಪರ್ಸ್ನಾಲಿಟಿ. ಹೂ ಕಿರಿಕ್ ಪಾರ್ಟಿ ಅಂದರೆ ಯಾವ ಯೂತ್ಸಿಗೆ ಗೊತ್ತಿಲ್ಲದೆ ಇರೋ ಕರ್ನಾಟಕದಲ್ಲಿ ಯಾರೂ ಇಲ್ಲ ಆ್ಯಸ್ ಆಫ್ ನೌ. ಈ ಗಿವನ್ ಸಚ್ ಎ ಬ್ಲಾಕ್ ಬಸ್ಟರ್ ಹಿಟ್ ಇನ್ ಕರ್ನಾಟಕ ಇಂಡಸ್ಟ್ರಿ ಆ್ಯಂಡ್ ಈ ಸಪೋರ್ಟೆಡ್ so many artists, upcoming artists, and he already ಒಂದು 5 movies next month onwards ಕಂಟಿನ್ಯೂಸ್ ರಿಲೀಸಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಅಷ್ಟೊಂದು ಪಾಪ್ಯುಲರ್ ಪ್ರೊಡ್ಯೂಸರ್ನ ಇಲ್ಲಿಗೆ ನಾವು ತಕ್ಷಣ ಕರೆದ ತಕ್ಷಣ ಬಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ ಅದಕ್ಕೂ. ಆ್ಯಂಡ್ ಹಿ ಹ್ಯಾಸ್ ವೆಲ್ ವರ್ಸ್ಟ್ ನಾಲೆಡ್ಜ್ ಅಬೌಟ್ ದಿ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ನಮ್ಮ ಜೊತೆಗೆ ಬಂದಿದ್ದು. ಹಾಗೆ ನಮ್ಮ ಶಿವರಾಜ್ ಅವ್ರು ನಾವು ಆ್ಯಕ್ಚುಲಿ ಚೇರ್ಮನ್ ಅಂತ ಕರಿತೀವಿ ಗ್ರೂಪ್ಗೆ. ಈಸ್ ಆಲ್ವೇಸ್ ವೆಲ್ ವಿಷರ್ ಆಲ್ ಫಂಕ್ಷನ್ಸಿಗೆ. ಈಸ್ ಅವಧೂತ ವಿನಯ್ ಗುರುಜಿ ಟ್ರಸ್ಟಿನ ಸಂಸ್ಥಾಪಕರ ಜೊತೆ ಉಪಾಧ್ಯಕ್ಷರಾಗಿ ಕೆಲಸ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಕೂಡ ಅವ್ರು ಯಾವಾಗಲೂ ಮಾತಾಡೋಕ್ಕೆ ಬರಲ್ಲ ಅಂತ ಬ್ಯೂಟಿಫುಲ್ಲಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿರೋದು ಎಲ್ಲರೂ. ನೀವೆಲ್ಲ ಬಂದಿರೋದು ನಮಗೊಂಥರ ನಮ್ಮ ಪ್ಲೇಸಿಗೆ ಪುಣ್ಯ. ಆ್ಯಂಡ್ ಅಲಾಂಗ್ ವಿತ್ ದಟ್ ಆಲ್ ಆರ್ಟ್ ಲವರ್ಸ್, ಆರ್ಟ್ ಕಲೆಕ್ಟರ್ಸು, ಮತ್ತು ಹಾಗೆ ಯಾವಾಗಲೂ ಅಪ್ಕಮಿಂಗ್ ಆರ್ಟಿಸ್ಟ್, ರವಿಯವರ ಫಾಲೋವರ್ಸು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಫಿಡೆಲಿಟಸ್ ಫ್ಯಾಮಿಲಿಯವರಿಗೂ ಕೂಡ ಸ್ವಲ್ಪ ಜನ ಇದ್ದೀರಾ, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ 12 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಫಾರ್. ನಮ್ಮ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಈ ಕಾರ್ಯಕ್ರಮದ ರೂವಾರಿ ಮತ್ತು ನಮ್ಮ ಈ ಸಮಾಜ ಸೇವೆಯ ಹಿಂದಿರುವ ಬೆನ್ನೆಲುಬು ಶ್ರೀಯುತ ಅಚ್ಯುತ್ ಗೌಡ್ರವರು ಅವ್ರದ್ದೇ ಆದ ಶೈಲಿಯಲ್ಲಿ ಭಾಳ ಚೆನ್ನಾಗಿ ನಮ್ಮ ಉದ್ದೇಶವನ್ನು ವರ್ಣಿಸಿದ್ದಾರೆ. ಈಗ ನಾವು ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿದ್ದೇವೆ. ಪ್ರಕೃತಿ ಸಹಜವಾಗಿ ಬೀಜ ಮಣ್ಣಲ್ಲಿ ಬಿದ್ದು ಮೊಳಕೆ ಹೊಡೆಯೋದಕ್ಕೆ ತಡವರಿಸ್ತಾ ಇರುತ್ತೆ. ಅದಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ಇರಬಹುದು, ಅದಕ್ಕೆ ಬೇಕಾದಂಥ ಫಲವತ್ತತೆ ಇರ್ಬೋದು, ಎಲ್ಲ ಮಣ್ಣಲ್ಲಿದ್ದರೂ ಕೂಡ ಒಂದು ಸಣ್ಣ ಮಳೆಯ ಹನಿಗೆ ಮೊಳಕೆ ಹೊಡೆಯೋಕ್ಕೆ ಕಾಯ್ತಾ ಇರುತ್ತೆ. ಆ ಮೊದಲ ಮಳೆ ಇಡೀ ಪ್ರಕೃತಿಯಲ್ಲಿ ಹಸಿರನ್ನು ಎತ್ತುತ್ತೆ. ಹಾಗೆ ಇನ್ನೊಂದು ಜೀವ ಸಸ್ಯದ ರೂಪದಲ್ಲಿ ಮೇಲೆ ಬರೋಕ್ಕೆ ಕಾರಣ ಆಗ್ತದೆ. ಇದರ ಅರ್ಥ ಇಷ್ಟೇ, ನಾವು ಮಾಡುವ ಸಣ್ಣ ಸಮಾಜ ಸೇವೆಯಲ್ಲಿ ಇವತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ತೊಡಗಿಸ್ಕೊಂಡು ಈ ಸಂಜೆ ನಮ್ಮೊಂದಿಗೆಲ್ಲ ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಪಸ್ಥಿತರಿರೋದು ನಮಗೆ ಆ ಮೊಳಕೆ ಹೊಡೆಯೋದಕ್ಕೆ ಮಳೆ ಬಂದಂತಾಗಿದೆ. ನಿಮ್ಮ ಬೆಂಬಲ, ಸಹಕಾರ ಇದು ನಮ್ಮ ಕಾರ್ಯಕ್ಷಮತೆಯನ್ನು ಮತ್ತು ಜವಾಬ್ದಾರಿಯನ್ನು ಇನ್ನೂ ಆಗಸದೆತ್ತರಕ್ಕೆ ಹೆಚ್ಚಿಸುವ ಕೆಲಸವನ್ನು ಮಾಡ್ತದೆ. ಇದೇ ಥರ ನಿಮ್ಮ ಸಹಕಾರ, ನಿಮ್ಮ ಸಲಹೆ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂಥೇಳಿ ಆ ದೇವರಲ್ಲಿ ಕೂಡ ಪ್ರಾರ್ಥಿಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗು ಬಂದಿದ್ದು ನಿಮ್ಮ ಆಗಮನ ಮತ್ತು ನಿಮ್ಮ ಸಮಯ ಸರ್. ನಾವು ಸಂಸ್ಥೆ ಪರವಾಗಿ ಮತ್ತು ನಮ್ಮ ಆರ್ಟ್ ಗ್ಯಾಲರಿ ಹಾಗೂ ಶಿಲ್ಪ ಫೌಂಡೇಶನ್ನ ಪರವಾಗಿ ನಿಮ್ಮ ಉಪಸ್ಥಿತಿಗೆ ನಾವು ಆಭಾರಿಗಳು. ನಮ್ಮ ಅಚ್ಯುತ್ ಸರ್ ಹೇಳ್ದಂಗೆ ಪುಣ್ಯವೂ ಕೂಡ, ಯಾಕಂದರೆ ಒಳ್ಳೆ ವ್ಯಕ್ತಿಗಳನ್ನು ಜೀವನದಲ್ಲಿ ಭೇಟಿ ಮಾಡೋದು ಅದು ಬದುಕಿನ ತಿರುವನ್ನು ಕೊಡುತ್ತದೆ. ನಾವು ಪುರಾಣದಲ್ಲಿ ಕಥೆಯನ್ನು ಕೇಳ್ತೀವಿ, ಕಡಕನ ಮನೆಯಲ್ಲಿ ಬೆಳೆದ ಗಿಳಿ, ಒಂದೇ ತಾಯಿಗೆ 2 ಗಿಳಿ ಮರಿ ಇರುತ್ತೆ. ಒಂದು ಕಟಕನ ಮನೆಯಲ್ಲಿ ಬೆಳೆಯುತ್ತೆ, ಇನ್ನೊಂದು ಒಳ್ಳೆಯ ಮನುಷ್ಯನ ಮನೇಲಿ ಬೆಳೆಯುತ್ತೆ. ಕಟಕನ ಮನೆಯಲ್ಲಿ ಬೆಳೆಯೋ ಗಿಳಿ ಬಂದವರಿಗೆಲ್ಲ ನಿನ್ನನ್ನು ಕಡಿತೀನಿ ಹೊಡಿತೀನಿ ಅಂತ ಬೈತಾ ಇರುತ್ತೆ. ಯಾಕಂದರೆ ಅವನ ಪರಂಪರೆ ಅದು ಕಲ್ತ್ಕೊಂಡು ಬಂದಿರುತ್ತೆ.
ಒಳ್ಳೆಯವನ ಮನೆಯಲ್ಲಿ ಬೆಳೆಯುವ ಗಿಳಿ ಸುಸಂಸ್ಕೃತವನ್ನು ಹೇಳುತ್ತದೆ. ಹಾಗೆ ನಿಮ್ಮಂಥ ಸಮಾಜದಲ್ಲಿ ತನ್ನದೇ ಆದ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರು, ಸೇವೆಯನ್ನು ಮಾಡಿದವರು, ನಮ್ಮ ಅನುಚೇತನ್ ಸರ್ ಇದ್ದಾರೆ, ಸಮಾಜವನ್ನು ತಿದ್ದುವಂಥ ಹುದ್ದೆಯಲ್ಲಿರೋರು, ನಿಮ್ಮೆಲ್ಲರ ಭೇಟಿ ಮತ್ತು ಸಂಪರ್ಕ ಮತ್ತು ಸ್ನೇಹ ನಮ್ಮಲ್ಲಿರುವ ಒಂದಷ್ಟು ಗುಣಗಳನ್ನು ಹೋಗಲಾಡಿಸಿ, ಕೆಟ್ಟ ಗುಣಗಳನ್ನು ಹೋಗಲಾಡಿಸಿ, ನಮ್ಮನ್ನು ಇನ್ನೂ ಸಮಾಜದ ಮುಖವಾಗಿ ಮತ್ತು ವ್ಯಕ್ತಿತ್ವದಿಂದ ಪರಿಪೂರ್ಣರಾಗುವ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಫಿಡೆಲಿಟಸ್ ಕಾರ್ಪ್, ಶಿಲ್ಪಾ ಫೌಂಡೇಶನ್ ಮತ್ತು ಫಿಡೆಲಿಟಸ್ ಗ್ಯಾಲರಿಯ ಪರವಾಗಿ ಒಂದು ಅತಿಥಿಗಳಿಗೆ ಕಿರುಕಾಣಿಕೆ ನಮ್ಮ ಶ್ರೀಯುತ ಅಚ್ಯುತ್ ಗೌಡ್ರವರು ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. For more videos, subscribe and hit the bell icon.